MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಐವರು ದುಷ್ಕರ್ಮಿಗಳು 5 ನಿಮಿಷದಲ್ಲಿ ನಡೆದಂತಹ ದರೋಡೆ. ಇದು ರಾಜ್ಯವನ್ನೇ ಬೆಚ್ಚಬೀಳಿಸಿದೆ. ಈ ದರೋಡೆ ಮೈಸೂರಿನಲ್ಲಿ ನಡೆದಿರುವಂತಹ ದರೋಡೆ. ಇದು ಜ್ಯುವೆಲ್ರಿ ಲೂಟಿ ಮಾಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ, ಜ್ಯುವೆಲ್ರಿ ದರೋಡೆಯ ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯ ಆಗಿದೆ. ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ನಲ್ಲಿ ನಡೆದಿರುವಂತಹ ಲೂಟಿ. ನಿನ್ನೆ ಮಧ್ಯಾಹ್ನ 2 ಗಂಟೆ 2 ನಿಮಿಷ ಸುಮಾರಿಗೆ ಜ್ಯುವೆಲ್ರಿಗೆ ಎಂಟ್ರಿ ಕೊಡ್ತಾರೆ. 2 ಗಂಟೆ 7 ನಿಮಿಷಕ್ಕೆ ಚಿನ್ನಾಭರಣದ ಸಮೇತ ಎಸ್ಕೇಪ್. ಜಸ್ಟ್ 5 ಮಿನಿಟ್ಸ್, 5 ನಿಮಿಷದಲ್ಲಿ ನಡೆದಿರುವಂತಹ ದರೋಡೆ ಗಮನಿಸ್ತಾ ಇದ್ದೀವಿ. ಆ ದರೋಡೆಕೋರರು ಬಂದ್ರು. 5 ನಿಮಿಷಕ್ಕೆ ಅವರ ಕೈಯಲ್ಲಿ ಗನ್ನುಗಳಿದ್ದಿದ್ರಿಂದಾಗಿ ಗನ್ ತೋರಿಸಿ ಹೆದರಿಸಿದ್ದಾರೆ. ಮುಖ ಮುಚ್ಚಿಕೊಳ್ಳದೆ ಚಿನ್ನಾಭರಣದ ಅಂಗಡಿಯ ಲೂಟಿ ಮಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ ದರೋಡೆಯಾಗಿರೋದಂತೂ ಸ್ಪಷ್ಟ ಆಗಿದೆ. ಸಿಬ್ಬಂದಿಯನ್ನ ನೋಡಿ ಅಲ್ಲಿ ಕೆಳಗೆ ಕೂರಿಸ್ತಾರೆ. ಗನ್ನಿದೆ ಅವ್ರ ಕೈಯಲ್ಲಿ. ಭಯ ಬಿದ್ರು ಸಿಬ್ಬಂದಿ. ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ಲೂಟಿ ಹೊಡೆದು ಪರಾರಿಯಾಗಿದ್ದಾರೆ. 5 ದರೋಡೆಕೋರರ ಕೈಯಲ್ಲಿ ಗನ್ನಿತ್ತು. ಆ ದೃಶ್ಯಗಳೆಲ್ಲವೂ ಕೂಡ ಲಭ್ಯ ಆಗಿದೆ ನೋಡಿ. ಎಷ್ಟು ಆರಾಮಾಗಿ ಎಲ್ಲವನ್ನ ದೋಚಿ ಪರಾರಾಗಿದ್ದಾರೆ. ಬ್ಯಾಗ್ನಲ್ಲಿ ಚಿನ್ನಾಭರಣಗಳನ್ನು ತುಂಬಿಕೊಳ್ತಾರೆ. ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ನಲ್ಲಿ ನಡೆದಿರುವಂತಹ ಲೂಟಿ ಇದು. ಮಧ್ಯಾಹ್ನ ಮಧ್ಯಾಹ್ನ ನಡೆದಿರುವಂತಹ ಈ ದರೋಡೆ ಬೆಚ್ಚ ಬೆಳೆಸ್ತಾ ಇದೆ. ಗನ್ ತೋರಿಸಿ ಬೆದರಿಸಿ ಈ ದುಷ್ಕರ್ಮಿಗಳು ಪರಾರಿಯಾಗಿರೋದು. 5 ದುಷ್ಕರ್ಮಿಗಳು 5 ನಿಮಿಷದಲ್ಲಿ ನಡೆಸಿರುವಂತಹ ದರೋಡೆ. ಮೈಸೂರಿನ ಜ್ಯುವೆಲ್ರಿಯಲ್ಲಿ ಆಗಿರುವಂತಹ ಲೂಟಿ. ಆ ದರೋಡೆಕೋರರ ಫೋಟೋಗಳು ಕೂಡ ಲಭ್ಯ ಆಗಿದೆ. ಯಾವ ಭಯ ಇಲ್ಲ ನೋಡಿ ಅವರಿಗೆ. ಗೊತ್ತಿರುತ್ತೆ ಜ್ಯುವೆಲ್ರಿ ಅಂಗಡಿ, ಅಲ್ಲಿ CCTV ಇರುತ್ತೆ, ಎಲ್ಲವೂ ಗೊತ್ತಿದ್ದು ಕೂಡ ಬಂದ್ರು, ಗನ್ ತೋರಿಸಿದ್ರು, ಹೆದರಿಸಿ ಎಲ್ಲವನ್ನ ಕೂಡ ದೋಚಿ ಪರಾರಿಯಾಗಿದ್ದಾರೆ. ಆ ದರೋಡೆಕೋರರ ಫೋಟೋಗಳು ಕೂಡ ಲಭ್ಯ ಆಗಿದೆ. ಮೈಸೂರಿನ ಜ್ಯುವೆಲ್ರಿಯನ್ನ ಲೂಟಿ ಹೊಡೆದಿರೋದು ಮಧ್ಯಾಹ್ನ. ಒಬ್ಬ ತುಂಬ್ತಾ ಇದ್ದಾನೆ, ಮತ್ತೊಬ್ಬನ ಕೈಯಲ್ಲಿ ಗನ್ ಇದೆ. ಆತ ಹೆದರಿಸಿ ಎಲ್ಲರನ್ನೂ ಸಿಬ್ಬಂದಿಗಳನ್ನ ಕೆಳಗೆ ಕೂರಿಸಿದ್ದಾನೆ. ಎಷ್ಟು ಸುಲಭವಾಗಿ 5 ನಿಮಿಷದಲ್ಲಿ ದರೋಡೆ ಮಾಡಿದ್ದಾರೆ. ಈ ದರೋಡೆಕೋರರ ಪತ್ತೆಗೀಗ 5 ತಂಡ ರಚಿಸಲಾಗಿದೆ. ಈ ಬಗ್ಗೆ TV9ಗೆ ಮೈಸೂರಿನಲ್ಲಿ SP ವಿಷ್ಣುವರ್ಧನ್ ರಿಯಾಕ್ಟ್ ಮಾಡಿದ್ದಾರೆ. ಎಷ್ಟು ಚಿನ್ನ ದರೋಡೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸದ್ಯ ಮೈಸೂರು ಜಿಲ್ಲೆಯಲ್ಲಿ 14 ಚೆಕ್ ಪೋಸ್ಟ್ ಇದೆ. ಎಲ್ಲಾ ಕಡೆಗೂ ಸಿಬ್ಬಂದಿಯನ್ನ ಅಲರ್ಟ್ ಮಾಡಿದ್ದೀವಿ. ಅವರನ್ನ ಸೆರೆ ಹಿಡಿಯೋದಕ್ಕೆ 5 ತಂಡ ರಚನೆಯಾಗಿದೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂಗಡಿ ಮ್ಯಾನೇಜರ್, ಸಿಬ್ಬಂದಿ ಸೇರಿದಂತೆ ಎಲ್ಲರ ತನಿಖೆಯಾಗ್ತಾ ಇದೆ. ಎಲ್ಲರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ SP. 5 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 5 ತಂಡ ರಚಿಸಲಾಗಿದ್ದು, ದರೋಡೆಕೋರರು ಹಿಂದಿಯಲ್ಲಿ ಮಾತನಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡ್ತೀವಿ ಅಂತಲೂ ಕೂಡ ಪೊಲೀಸರು ತಿಳಿಸಿದ್ದಾರೆ. ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ರಿ ಅಂಗಡಿ ಬರ್ತಾರೆ. ಬಂದು ಗನ್ ತೋರಿಸಿ ಅಲ್ಲಿದ್ದಂಥ ಸಿಬ್ಬಂದಿಗಳನ್ನ ಎಂಪ್ಲಾಯೀಸ್ ಇರೋ ಹೆದರಿಸಿ ಒಳಗೆ ಜ್ಯುವೆಲ್ರಿಗಳನ್ನ ದೋಚ್ಕೊಂಡು ಹೋಗಿದ್ದಾರೆ. ಹೋಗಬೇಕಾದ್ರೆ 2 ಟೂ ವೀಲರ್ನಲ್ಲಿ ಹೋದ್ರು ಅಂತ ಅಲ್ಲಿಂದ ಸ್ಥಳೀಯ ಎಂಪ್ಲಾಯೀಸ್ ತಿಳಿಸ್ತಾರೆ. ಈ ನಿಟ್ಟಿನಲ್ಲಿ ಒಂದು 5 ಟೀಮ್ಗಳನ್ನ ರಚನೆ ಮಾಡಿದ್ದೀರಿ. 5 ಟೀಮ್ಗಳಿಗೂ ಬೇರೆ ಬೇರೆ ಕೆಲಸಗಳನ್ನು ಹೋಯ್ತು. ಆಗಲೇ ಅವರು ಫೀಲ್ಡಲ್ಲಿ ಇದ್ದಾರೆ. ಅಲ್ಲಿ CCTVಗಳನ್ನ ಚೆಕ್ ಮಾಡ್ತಾಯಿದ್ದೀರಿ. ಸ್ಥಳದಲ್ಲಿ ಇವಾಗ FSL ಹಾಗೂ ನಮ್ಮ ಫಿಂಗರ್ ಪ್ರಿಂಟರ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೆಲಸ ಪೂರ್ಣಗೊಂಡ ನಂತರ ಇವರು ಸ್ಟಾಕ್ನ ಅಸೆಸ್ ಮಾಡಿ ಎಷ್ಟು ಹೋಗಿದೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಕೊಡ್ತಾರೆ ನಮಗೆ. 5 ಜನ ನೋಡಿದ್ರಂತ ಎಂಪ್ಲಾಯೀಸ್ ಹೇಳ್ತಾರೆ. 5 ಜನ ಬಂದಿದ್ರು ಸರ್ ಒಳಗಡೆ ಅಂತ ತಿಳಿಸ್ತಾರೆ. ಸೊ ಆಧಾರದ ಮೇಲೆ ನಾವು ಎಲ್ಲ ಆಯಾಮಗಳೆಲ್ಲ ಚೆಕ್ ಮಾಡ್ತಾಯಿರಿ. ಒನ್ಸ್ ನಮ್ಮ ಡಾಗ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಅವ್ರ ಕೆಲಸ ಮುಗಿದ ನಂತರ ಅಲ್ಲಿದ್ದ ಮ್ಯಾನೇಜರ್ ಚೆಕ್ ಮಾಡಿ ಸ್ಟಾಕ್ ಚೆಕ್ ಮಾಡಿ ಎಷ್ಟು ಹೋಗಿರೋದ್ರ ಬಗ್ಗೆ ನಿಮ್ಗೆ ಅಸೆಸ್ ಮಾಡಿ ಕೊಡ್ತಾರೆ. CCTVಗಳು ಚೆಕ್ ಮಾಡ್ತಾಯಿದ್ದೀರಿ. ಚೆಕ್ ಮಾಡಿ ಅದು ತನಿಖೆ ನಡೀತಾ ಇರೋ ಆಸ್ ಆಫ್ ನಾವು. ಸೊ ಪ್ರಾರಂಭ ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿ ಈ ಟೈಮಲ್ಲಿ ಕೊಡೋಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ತೀನಿ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.